ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 32 ಇದರಲ್ಲಿ ಹೌ ಟು ಸಾರ್ಟ್ ನಂಬರ್ಸ್ ಆ್ಯಂಡ್ ಟೆಕ್ಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸಾರ್ಟ್ ಅನ್ನು ಯಾವ ರೀತಿ ನಂಬರ್ಸ್ ಮತ್ತು ಟೆಕ್ಸ್ಟ್ಗಳನ್ನು ಮಾಡೋದು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನೀವು ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 33 ಇದರಲ್ಲಿ ನಾನು ಟ್ರೂ ಆ್ಯಂಡ್ ಫಾಲ್ಸ್ ಫಾರ್ಮುಲಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟ್ರೂ ಆ್ಯಂಡ್ ಫಾಲ್ಸ್ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಮತ್ತು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 33 ಅನ್ನು ನೋಡೋಣ. ಓಕೆ, ಸೊ ಇವಾಗ MS Excel ಓಪನ್ ಮಾಡ್ಕೋತೀನಿ. ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಒಂದು ಲಿಸ್ಟಲ್ಲಿ ಏನಿದೆ ಅಂದರೆ ಇಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಟೈಟಲನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ ನೇಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸೆಕೆಂಡ್ ನೇಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್. ಓಕೆ, ಫಸ್ಟ್ ನೇಮ್ ನಾವೆಲ್ಲ ಎಲ್ಲ ಕರೆಕ್ಟಾಗಿ ಟೈಪ್ ಮಾಡ್ಕೊಂಡಿರ್ತೇವೆ, ಸೆಕೆಂಡದಲ್ಲಿ ಮಿಸ್ಟೇಕ್ ಮಾಡಿರ್ತೇವೆ. ಸೊ ಕರೆಕ್ಟ್ ಇದ್ದಿತ್ತಪ್ಪ ಎರಡೂದ್ರಲ್ಲಿ ಫಸ್ಟ್ ನೇಮು ಮತ್ತು ಸೆಕೆಂಡ್ ನೇಮದಲ್ಲಿ ಎರಡೂ ಕರೆಕ್ಟ್ ಇದ್ದಿತ್ತು ಸ್ಪೆಲ್ಲಿಂಗ್ ಅಂದರೆ ಇಲ್ಲಿ ಟ್ರೂ ತೋರಿಸ್ತದೆ, ಮತ್ತು ಮಿಸ್ಟೇಕ್ ಇದ್ದಿತ್ತಪ್ಪ ಅಂದ್ರೆ ಏನಾಗ್ತದೆ ಫಾಲ್ಸ್ ತೋರಿಸ್ತದೆ. ಸೊ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಸೊ ಈಗ ಫಸ್ಟ್ ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ಫಸ್ಟ್ ನೇಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಈಕ್ವಲ್ ಟು ಕೊಡಬೇಕು. ಸೆಕೆಂಡ್ ನೇಮ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎಂಟ್ರನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಏನಾಗಿದೆ ಫಸ್ಟ್ ನೇಮ್ ಏನಾಗಿದೆಪ್ಪ ಅಂದರೆ ನೋಡ್ಕೋಬೋದು, ಇಲ್ಲಿ ಟ್ರೂ. ಯಾಕೆ ಟ್ರೂ ಇದೆಯಪ್ಪ ಅಂದರೆ ಇಲ್ಲೂ ಕೂಡ ಏನಿದೆ ಮಂಜುನಾಥ್, MAN ಇಲ್ಲಿ ನೋಡ್ಕೋಬೋದು, MANJUNATH, MANJUNATH. ಅದಕ್ಕೆ ಇಲ್ಲಿ ಎರಡು ಕಡೆ ಫಸ್ಟ್ ನೇಮು ಕರೆಕ್ಟ್ ಇದೆ, ಸೆಕೆಂಡ್ ನೇಮು ಕರೆಕ್ಟ್ ಇದೆ, ಅದಕ್ಕೆ ಟ್ರೂ ಅಂತೇಳಿ ಬಂದಿದೆ. ಸೊ ಇವಾಗ ಮತ್ತು ನಾನು ಏನು ಮಾಡ್ತೀನಪ್ಪ ಅಂದರೆ ಸೀದಾ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಇವಾಗ ಡ್ರ್ಯಾಗ್ ಮಾಡ್ಕೋತೀನಿ. ಡ್ರ್ಯಾಗ್ ಮಾಡಿದ ನಂತರ ಪ್ರತಿಯೊಬ್ಬರದ್ದು ಇಲ್ಲಿ ನೋಡ್ಕೋಬೋದು. ಸೊ ಫಸ್ಟ್ ನೇಮು ಏನಿದೆ ಟ್ರೂ ಇದೆ, ಸೆಕೆಂಡ್ ನೇಮು ಫಾಲ್ಸ್ ಇದೆ. ಇಲ್ಲಿ ಫಾಲ್ಸ್ ಯಾಕೆ ಬಂದಿದೆಯಪ್ಪ ಅಲ್ಲಿ ಅಂದರೆ ಇಲ್ಲಿ SUMIT, ಇಲ್ಲಿ SUMEET ಇದು ಫಾಲ್ಸ್. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಇದ್ದಿತ್ತಪ್ಪ ಅಂದರೆ ಇಲ್ಲಿ ಫಾಲ್ಸ್ ಅಂತೇಳಿ ಅದು ಹೈಲೈಟ್ ಮಾಡಿ ತೋರಿಸ್ತದೆ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಟ್ರೂ ಆ್ಯಂಡ್ ಫಾಲ್ಸ್ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತದೆ ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್, ಒಂದು ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.